ಅಂತೇಳಿ. ರಾಜವಿದ್ಯೆ ಅನ್ನೋದು ಅಂದ್ರೆ ಏನು, ರಾಜಗುಹ್ಯ ಅಂದ್ರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ರಾಜ ಅಂತಂದ್ರೆ ದೊಡ್ಡದು ಅಂತೇಳಿ, ರಾಜವಿದ್ಯಾ ಅಂತಂದ್ರೆ ವಿದ್ಯೆಗಳಲ್ಲಿ ರಾಜನಾಗಿರುವಂಥದ್ದು, ಅಂದ್ರೆ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ವಿದ್ಯೆ ರಾಜವಿದ್ಯೆ. ಮತ್ತು ರಾಜಗುಹ್ಯ, ಗುಹ್ಯ ಅಂತಂದ್ರೆ ರಹಸ್ಯವಾಗಿರುವಂಥದ್ದು ಅಥವಾ ಗುಪ್ತವಾಗಿರುವಂಥದ್ದು ಅಂತ ಅರ್ಥ ಬರುತ್ತೆ. ಅಂತಂದ್ರೆ ಅದರಲ್ಲೂ ಸಹ ಅತ್ಯಂತ ಶ್ರೇಷ್ಠವಾದ ರಹಸ್ಯವನ್ನ ಅಥವಾ ಗುಪ್ತ ವಿದ್ಯೆಯನ್ನ ನಾನು ನಿನಗೆ ಇವತ್ತಿನ ದಿವಸ ತಿಳಿಸ್ಕೊಡ್ತೀನಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ರಾಜವಿದ್ಯೆ ರಾಜಗುಹ್ಯ ಅಂತ ಹೇಳಿದ್ರಲ್ಲ, ಅಂದ್ರೆ ತುಂಬಾ ಅತ್ಯಂತ ಶ್ರೇಷ್ಠವಾದದನ್ನ ನಾನು ನಿನಗೆ ತಿಳಿಸ್ಕೊಡ್ತೇನೆ, ನೀನು ಅದನ್ನ ತಿಳ್ಕೊ ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಮತ್ತೆ ಅದನ್ನು ಹೇಳಿದ ನಂತರ ಕೃಷ್ಣ ಹೇಳ್ತಾನೆ, ಇದನ್ನು ನೀನು ಭಗವಂತನ ಮತ್ತೆ ನನ್ನನ್ನು ಮನುಷ್ಯ ಮತ್ತೆ ಭಗವಂತನಲ್ಲಿ ಸಂಬಂಧವನ್ನು ಅತ್ಯಂತ ಸುಲಭವಾಗಿ ಕಲ್ಪಿಸಬೇಕು ಅಂತಂದ್ರೆ ಭಕ್ತಿ ಮಾರ್ಗ ಅಂತ ಒಂದಿದೆ. ಆ ಭಕ್ತಿ ಮಾರ್ಗದಲ್ಲಿ ನೀನು ನಡೆದಾಗ ಏನಾಗುತ್ತೆ ಅಂತಂದ್ರೆ, ನಾವು ಭಕ್ತಿಯನ್ನು ಪ್ರದರ್ಶನ ಮಾಡಿದಾಗ ಅತ್ಯಂತ ಸುಲಭವಾದ ಮಾರ್ಗ ಅದು. ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ನಾವು ದೇವರಲ್ಲಿ ಭಕ್ತಿ ಇಟ್ಟುಕೊಂಡು ದೇವರನ್ನು ಪೂಜೆ ಮಾಡಿದ್ರೆ, ಅವನನ್ನೇ ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ಅತ್ಯಂತ ಸುಲಭವಾಗಿ ನಾವು ದೇವರನ್ನ ತಲುಪಬಹುದು. ಅದಕ್ಕೆ ನೀವು ಅಂದ್ರೆ ಭಕ್ತಿಯನ್ನು ಇಟ್ಕೋಬೇಕು ಅಂತಂದ್ರೆ, ಈಗ ನೋಡಿ ನಾವು ಪೂಜೆ ಮಾಡ್ಬೇಕಂದ್ರೆ, ಅರ್ಚನೆ ಮಾಡ್ಬೇಕು ಅಂತಂದ್ರೆ ಪೂಜೆಯಲ್ಲಿ ನಾನಾ ವಿಧ ಇದೆಯಲ್ಲ, ಆ ನೈವೇದ್ಯ ಮಾಡಬೇಕು, ಆರತಿ ಮಾಡಬೇಕು, ಅರ್ಚನೆ ಮಾಡಬೇಕು, ಪುಷ್ಪಗಳನ್ನು ಇಡಬೇಕು, ಮತ್ತೆ ಬೇರೆ ಬೇರೆ ರೀತಿ ನಿಯಮಗಳೆಲ್ಲ ಇದೆ. ಅದೆಲ್ಲ ಮಾಡೋದಕ್ಕಿಂತ ಅತ್ಯಂತ ಸುಲಭವಾಗಿ ಮಾಡ್ಬೋದು ಅಂತಂದ್ರೆ ಭಕ್ತಿ. ಪೂಜೆನೇ ಮಾಡಿ ಅರ್ಚನೆಯೇ ಮಾಡಿ ದೇವರನ್ನ ತಲುಪಬೇಕು ಅಂತಿಲ್ಲ. ದೇವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜೆಯನ್ನ ಮಾಡಿದ್ರೆ, ಅಂದ್ರೆ ಭಕ್ತಿಯ ರೂಪದಿಂದ ಮಾಡಿದ್ರೆ ಅತ್ಯಂತ ಸುಲಭವಾಗಿ ನೀವು ನಮ್ಮನ್ನ ತಲುಪಬಹುದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಸಹ ಕೊಡ್ತಾರೆ. ಭಕ್ತಿ ಅಂದ್ರೆ ನಾವು ಯಾವಾಗ ಪೂಜೆ ಮಾಡ್ತೀವಲ್ವ ದೇವರನ್ನು ನೆನೆಸ್ಕೊಂಡು, ಅದಕ್ಕೆ ದೇವರು ಸ್ಪಂದಿಸ್ತಾನೆ. ನಾವು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಮಾಡೋದಿದ್ರೆ ದೇವರು ಕೇಳೋದೇ ಇಲ್ಲ. ಈಗ ನೋಡಿ ಒಂದು ಎಕ್ಸಾಂಪಲ್ ಕೇಳ್ತೀವಿ, ಅಷ್ಟೆಲ್ಲ ಹೇಳ್ಬೋದು, ಆಯ್ತು ನೀನು ಭಕ್ತಿಯಲ್ಲಿ ಇದೆ ಅಂತ ಹೇಳ್ತೀಯಲ್ವಾ, ನನಗೆ ದೇವರೇ ಕಾಣಿಸೋದೇ ಇಲ್ವಲ್ಲ, ನಾನೇನೋ ಪೂಜೆ ಮಾಡ್ತೀನಿ ಆದ್ರೆ ದೇವರು ನನ್ನ ಕಣ್ಣಿಗೆ ಕಾಣಿಸೋದಿಲ್ಲ, ಏನು ಕಾಣಿಸೋದಿಲ್ಲ. ಅವನ ಕಣ್ಣಿಗೆ ಕಾಣಿಸ್ತಿದ್ದಾಗ ನನ್ನ ದೇವರು ಇದ್ದಾನೆ ಅಂತ ಹೇಗೆ ನಂಬಕ್ ಸಾಧ್ಯ ಅಂತ ಅರ್ಜುನ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನ್ ನಂಬೋದಂತ, ನೀನು ದೇವರಿದ್ದಾನೆ ಅಂತ ನಂಬೋದಂತ ಕೇಳ್ತೀಯಲ್ವಾ, ಈಗ ಗಾಳಿ ಇದೆ ಅಲ್ವಾ, ಗಾಳಿ ಇಡೀ ಬ್ರಹ್ಮಾಂಡದಲ್ಲಿ ಗಾಳಿ ಇದೆ, ಅದೇ ನಮ್ಮ ಕಣ್ಣು ಕಾಣುತ್ತಾ? ಗಾಳಿ ಕಣ್ಣಿಗೆ ಕಾಣುತ್ತಾ? ಕಣ್ಣಿಗೆ ಕಾಣಲ್ಲ, ಆದ್ರೂ ಗಾಳಿ ಇದೆ ಅಲ್ವಾ, ಇದೇ ಇದೆ. ಆ ಗಾಳಿ ಇರೋದ್ರಿಂದ ನಾವು ಉಸಿರಾಡ್ತಿರೋದು, ಎಷ್ಟು ಸರಾಗವಾಗಿ ಉಸಿರಾಡ್ತಿರೋದು, ಮತ್ತೆ ನಮ್ಗೆ ಅದರ ಬಗ್ಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಸುಲಭವಾಗಿ ಇರೋದು. ಅಂದ್ರೆ ಎಲ್ಲಾ ಕಡೆಯಲ್ಲೂ ಗಾಳಿ ಇರೋದ್ರಿಂದ ನಾವು ಗಾಳಿಯನ್ನ ಸೇವಿಸ್ತಾ ಇದೀವಿ, ಅಂದ್ರೆ ಗಾಳಿಯನ್ನು ಉಸಿರಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಭಗವಂತ ಎಲ್ಲದರಲ್ಲೂ ಸೂರ್ಯ ಚಂದ್ರರಲ್ಲಿದ್ದಾನೆ, ನಮಗೆ ಉಂಟಾಗುವ ಸುಖ ದುಃಖಗಳಿರ್ತಾನೆ, ಭಯದಲ್ಲಿರ್ತಾನೆ, ಧೈರ್ಯದಲ್ಲಿರ್ತಾನೆ, ನಾವೇನಾದ್ರು ಅಳ್ತಾ ಇದೀವಿ ಅಂತಂದ್ರೆ ಅದ್ರಲ್ಲೂ ಇರ್ತಾನೆ ದೇವರು. ಹಾಗಾಗಿ ಸಮಸ್ತದಲ್ಲೂ ದೇವರಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಂಡು ಅವನನ್ನ ಪೂಜೆ ಮಾಡ್ಬೇಕು. ಯಾರು ದೇವರನ್ನ ಅತ್ಯಂತ ಸಮೀಪದಿಂದ ನೋಡ್ತಾರೆ, ಅವನನ್ನ ಪೂಜೆ ಮಾಡ್ತಾರೋ ಅಂಥವರಿಗೆ ಮಾತ್ರ ನಾನು ಒಲಿತೀನಿ, ಅಂಥವರಿಗೆ ಸುಲಭವಾಗಿ ಒಲಿತೀನಿ ಅಂತ ಹೇಳಿ ಅವನು ಕೃಷ್ಣ ಹೇಳಿರುವಂಥದ್ದು. ಅದು ಬಂದು ರಾಜವಿದ್ಯಾ ರಾಜಗೃಹ ಯೋಗದಲ್ಲಿ ಅವನು ವಿವರಿಸಿರುವಂಥದ್ದು.